ನಮಸ್ಕಾರ ವೀಕ್ಷಕರೇ. ಕಾಂಗ್ರೆಸ್ಗೆ ಎಲ್ಲಾ ರೀತಿಯಲ್ಲೂ ಟಕ್ಕರ್ ಕೊಡ್ತಾ ಇರೋ ಮೋದಿ ಸರ್ಕಾರ ಈಗ ಅವರದ್ದೇ ಹುಳುಕುಗಳನ್ನ ಸರಿಪಡಿಸಿ ಮತ್ತೊಂದು ಹೊಡೆತ ಕೊಟ್ಟಿದೆ. ಗಾಂಧಿ ಕುಟುಂಬದಿಂದ ಕಡೆಗಣಿಸಲ್ಪಟ್ಟ ಕಾಂಗ್ರೆಸ್ ಹಿರಿಯ ನಾಯಕ ಪ್ರಣಬ್ ಮುಖರ್ಜಿ ಅವರ ಸಮಾಧಿ ನಿರ್ಮಾಣಕ್ಕೆ ಕೇಂದ್ರ ಸರ್ಕಾರ ಸ್ಥಳ ನಿಗದಿ ಮಾಡಿದೆ. ಈ ಬಗ್ಗೆ ಅಫಿಷಿಯಲ್ ಲೆಟರ್ ಹೊರಡಿಸಿದೆ. ಖುದ್ದು ಪ್ರಧಾನಿ ಮೋದಿ ಶರ್ಮಿಷ್ಠಾರನ್ನ ಕರೆದು ಈ ಗೌರವದ ಬಗ್ಗೆ ತಿಳಿಸಿದ್ದು ಪ್ರಣಬ್ ಪುತ್ರಿ ಅನಂತ ಧನ್ಯವಾದಗಳನ್ನ ತಿಳಿಸಿದ್ದಾರೆ. ಇದೇ ಹೊತ್ತಲ್ಲಿ ಭಗತ್ ಸಿಂಗ್ರಿಂದ ಹಿಡಿದು ಡಾಕ್ಟರ್ ಅಂಬೇಡ್ಕರ್, ಪ್ರಣಬ್ ಮುಖರ್ಜಿ ತನಕ ಯಾರನ್ನೆಲ್ಲ ಗಾಂಧಿ ಕುಟುಂಬ ಕಡೆಗಣಿಸಿತ್ತು ಅನ್ನೋದು ಚರ್ಚೆ ಆಗ್ತಾ ಇದೆ. ಇನ್ನೊಂದೆಡೆ ಪ್ರಧಾನಿ ಮೋದಿಯ ಖಟ್ಟರ್ ವಿರೋಧಿ ಶೇಲಾ ರಶೀದ್ ಮಥುರಾದ ಜಾಗವನ್ನ ಖುದ್ದು ಮುಸ್ಲಿಮರೇ ಹಿಂದೂಗಳಿಗೆ ಬಿಟ್ಟುಕೊಡ್ಬೇಕು ಅಂತ ಹೇಳಿ ಸುದ್ದಿ ಆಗ್ತಾ ಇದ್ದಾರೆ. ಇತ್ತ ಪಾಕಿಸ್ತಾನದಲ್ಲಿ ಚಿತ್ರ ಹಿಂಸೆ ಅನುಭವಿಸ್ತಾ ಇದ್ದ 355 ಹಿಂದೂಗಳಿಗೆ ಭಾರತ ಸರ್ಕಾರ ಪೌರತ್ವ ನೀಡಿದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಬಿಜೆಪಿ ಹಾಗೂ ಕಾಂಗ್ರೆಸ್ ಅಂತ ಬಂದಾಗ ಎರಡು ರೀತಿಯ ಚರ್ಚೆಗಳಿವೆ. ಕಾಂಗ್ರೆಸ್ ಪ್ರಕಾರ ಬಿಜೆಪಿ ಹಿಂದುಳಿದವರನ್ನ ಕಡೆಗಣಿಸುತ್ತೆ, ಕೋಮು ಗಲಭೆ ನಡೆಸುತ್ತೆ, ಶ್ರೀಮಂತರಿಗಾಗಿ ಕೆಲಸ ಮಾಡುತ್ತೆ, ಹೀಗೆ ಇನ್ನೊಂದಷ್ಟು ಆರೋಪಗಳಿವೆ. ಬಿಜೆಪಿ ಪ್ರಕಾರ ಕಾಂಗ್ರೆಸ್ ಹಿಂದೂಗಳಲ್ಲಿ ಜಾತಿ ನಡುವೆ ಬೆಂಕಿ ಹಚ್ಚಿ ರಾಜಕೀಯ ಮಾಡುತ್ತೆ, ಹಿಂದುಳಿದವರ ಹೆಸರನ್ನ ಮುಂದಿಟ್ಕೊಂಡು ಅಧಿಕಾರ ಹಿಡಿದು ದೇಶದ್ರೋಹದ ಕೆಲಸ ಮಾಡುತ್ತೆ, ಮಿತಿ ಮೀರಿದ ಓಲೈಕೆ ಜೊತೆಗೆ ಭಾರತದ ಸಂಸ್ಕೃತಿ ಇತಿಹಾಸವನ್ನ ನಾಶ ಮಾಡೋದಕ್ಕೆ ಯಾವ ಹಂತಕ್ಕೆ ಬೇಕಾದರೂ ಹೋಗುತ್ತೆ ಅನ್ನೋದು. ಇದೆರಡರಲ್ಲಿ ಯಾವುದು ಸರಿ ಅನ್ನೋದು ನಿಮಗೆ ಬಿಟ್ಟಿದ್ದು. ಆದ್ರೆ ಇದೆಲ್ಲದರಿಂದ ಆಚೆಗೆ ಒಂದು ಮಾತಿದೆ. ಗಾಂಧಿ ಕುಟುಂಬ ತಮ್ಮ ಪ್ರತಿಷ್ಠೆ ಉಳಿಸ್ಕೊಳ್ಳೋದಕ್ಕೆ ತಮ್ಮ ಪಕ್ಷದವರನ್ನೇ ಟಾರ್ಗೆಟ್ ಮಾಡಿ ಅವರ ಅಸ್ತಿತ್ವವನ್ನ ನಾಶ ಮಾಡುತ್ತೆ ಅನ್ನೋದು. ಇದನ್ನ ಗಂಭೀರವಾಗಿ ಪರಿಗಣಿಸಿರೋ ಮೋದಿ ಅಂಡ್ ಟೀಮ್ ಸರಿಯಾಗಿ ಉತ್ತರ ಕೊಡ್ತಾ ಇದೆ. ಕಳೆದ ವಾರ ನಿಧನರಾದ ಡಾಕ್ಟರ್ ಮನಮೋಹನ್ ಸಿಂಗ್ ಅವರ ಗೌರವಾರ್ಥ ಸ್ಮಾರಕ ನಿರ್ಮಾಣಕ್ಕೆ ಕಾಂಗ್ರೆಸ್ ಬೇಡಿಕೆ ಇಡಿತು. ಇದೇ ಮೊದಲ ಬಾರಿಗೆ ಗಾಂಧಿ ಕುಟುಂಬ ಹೊರತುಪಡಿಸಿ ಒಬ್ಬ ಕಾಂಗ್ರೆಸ್ ನಾಯಕನಿಗೆ ಬೇಡಿಕೆ ಬಂದಿರೋದನ್ನು ನೋಡಿ ಇಡೀ ಭಾರತವೇ ಅಚ್ಚರಿಗೊಳಿತು. ಈ ಮನವಿ ಬಗ್ಗೆ ಒಂದು ಕ್ಷಣವೂ ಯೋಚಿಸದೆ ಮೋದಿ ಸರ್ಕಾರ ಸಮ್ಮತಿ ನೀಡಿತು. ಈ ಹೊತ್ತಲ್ಲೇ ಮಾಜಿ ರಾಷ್ಟ್ರಪತಿ ಪ್ರಣಬ್ ಮುಖರ್ಜಿಗೆ ಕಾಂಗ್ರೆಸ್ ಮಾಡಿದ್ದ ಅನ್ಯಾಯದ ವಿಚಾರವು ಮುನ್ನೆಲೆಗೆ ಬಂತು. ಅದನ್ನ ಸರಿಪಡಿಸೋದಕ್ಕೆ ಹೆಜ್ಜೆ ಇಟ್ಟಿರೋ ಬಿಜೆಪಿ ಪ್ರಣಬ್ ಮುಖರ್ಜಿ ಸಮಾಧಿಗೆ ಸ್ಥಳ ನಿಗದಿ ಮಾಡಿ ಪ್ರಣಬ್ ಪುತ್ರಿ ಶರ್ಮಿಷ್ಠಾರನ್ನ ಪಿಎಂ ಕಚೇರಿಗೆ ಕರೆಸಿಕೊಂಡು ಸ್ಥಳ ನಿಗದಿಗೆ ಸರ್ಕಾರ ತೆಗೆದುಕೊಂಡ ನಿರ್ಧಾರವನ್ನ ತಿಳಿಸಿದೆ. ಇದರಿಂದ ಖುಷಿಯಾಗಿರೋ ಶರ್ಮಿಷ್ಠಾ ಪ್ರಧಾನಿ ಮೋದಿಗೆ ಧನ್ಯವಾದವನ್ನ ತಿಳಿಸಿ ಎಕ್ಸ್ ಖಾತೆಯಲ್ಲಿ ತಮ್ಮ ಖುಷಿಯನ್ನ ಹಂಚಿಕೊಂಡಿದ್ದಾರೆ. ಜನಸಾಮಾನ್ಯರು ಕೂಡ ಈ ನಿರ್ಧಾರವನ್ನ ಸ್ವಾಗತ ಮಾಡ್ತಾ ಇದ್ದು, ಕೊನೆಗೂ ಗಾಂಧಿ ಕುಟುಂಬದ ಗುಲಾಮನ ರೀತಿ ಇರದೆ ರಾಷ್ಟ್ರೀಯತೆ ಪಾಲಿಸುತ್ತಿದ್ದ ನಾಯಕನಿಗೆ ಗೌರವ ಸಿಕ್ಕಿದೆ ಅಂತ ಹೇಳ್ತಾ ಇದ್ದಾರೆ. ಇನ್ನು ಇದೇ ಹೊತ್ತಲ್ಲಿ ಮನಮೋಹನ್ ಸಿಂಗ್ ಅವರಿಗೆ ಅಗೌರವ ತೋರಿದ್ದ ರಾಹುಲ್ ಗಾಂಧಿಗೂ ಕೂಡ ಕ್ಲಾಸ್ ತೆಗೆದುಕೊಂಡಿದ್ದಾರೆ ಶರ್ಮಿಷ್ಠಾ. 7 ದಿನಗಳ ಶೋಕಾಚರಣೆಯನ್ನ ಉಲ್ಲಂಘಿಸಿ ರಾಹುಲ್ ಗಾಂಧಿ ಪಾರ್ಟಿ ಮಾಡೋದಕ್ಕೆ ವಿದೇಶಕ್ಕೆ ತೆರಳಿದ್ರು. ಇನ್ನೂ ವಾಪಸ್ ಬಂದಿದ್ದಾರೋ ಇಲ್ವೋ ಸರಿಯಾದ ಮಾಹಿತಿ ಇಲ್ಲ. 10 ವರ್ಷಗಳ ಕಾಲ ದೇಶದ ಪ್ರಧಾನಿಯಾಗಿ ತಮ್ಮ ಕಾರ್ಯಗಳ ಮೂಲಕ ಕಾಂಗ್ರೆಸ್ಗೆ ಗೌರವ ತಂದ ವ್ಯಕ್ತಿಗೆ ನೀವು ಇದೇನಾ ಮರ್ಯಾದೆ ಕೊಡೋ ರೀತಿ? 1 ವರ್ಷ ನ್ಯೂ ಇಯರ್ ಸೆಲೆಬ್ರೇಷನ್ಗೆ ವಿದೇಶಕ್ಕೆ ಹೋಗದೇ ಇದ್ರೆ ಏನಾದ್ರೂ ಸಮಸ್ಯೆ ಆಗ್ತಾ ಇತ್ತಾ? ಆಕಾಶ ಏನಾದ್ರೂ ಕೆಳಗೆ ಬೀಳ್ತಾ ಇತ್ತಾ ಅಂತ ಶರ್ಮಿಷ್ಠಾ ಪ್ರಶ್ನೆ ಮಾಡಿದ್ದಾರೆ. ಕಾಂಗ್ರೆಸ್ ತಮ್ಮ ರಾಜಕೀಯಕ್ಕಾಗಿ ಹಿರಿಯ ನಾಯಕರ ಹೆಸರನ್ನ ಬಳಸಿಕೊಳ್ಳೋದು ಹೊಸತೇನೂ ಅಲ್ಲ. ಆದ್ರೆ ಇನ್ಮುಂದೆ ಡಾಕ್ಟರ್ ಸಿಂಗ್ ಬಗ್ಗೆ ಮಾತಾಡೋ ಯೋಗ್ಯತೆಯನ್ನೇ ಕಳೆದುಕೊಂಡಿದೆ. ಅವರ ಬಗ್ಗೆ ಮಾತಾಡೋದಕ್ಕೆ ಹೋದ್ರೆ ಶೋಕಾಚರಣೆ ಸಮಯದಲ್ಲಿ ರಾಹುಲ್ ಎಲ್ಲಿದ್ರು ಅನ್ನೋ ಪ್ರಶ್ನೆ ಹುಟ್ಟುತ್ತೆ. ಇದಕ್ಕೆ ಅವರ ಬಳಿ ಉತ್ತರ ಇಲ್ಲ ಅನ್ನೋದು ಶಾಲೆ ಕಾಲೇಜುಗಳಲ್ಲಿ ಸರಿಯಾದ ವಿದ್ಯಾಭ್ಯಾಸ ಪಡೆದವರಿಗೆ ಗೊತ್ತಾಗುತ್ತೆ. ಇನ್ನು ಪ್ರಣಬ್ ಮುಖರ್ಜಿ ಮಾತ್ರವಲ್ಲದೆ ಗಾಂಧಿ ಕುಟುಂಬದಿಂದ ಅನ್ಯಾಯಗೊಂಡ ಬಹುತೇಕರಿಗೆ ಗೌರವ ಕೊಡ್ತಾ ಬಂದಿರೋದೇ ಮೋದಿ ಸರ್ಕಾರ. ಉಕ್ಕಿನ ಮನುಷ್ಯ ಅಂತ ಕರೆಸಿಕೊಂಡಿದ್ದ ಕಾಂಗ್ರೆಸ್ನ ಸರ್ದಾರ್ ಪಟೇಲರನ್ನ ಮೊದಲ ಪ್ರಧಾನಿ ಅಂತ ನಾಯಕರು ಆರಿಸಿದರೆ ಅದನ್ನ ಬದಿಗೊತ್ತಿ ನೆಹರೂರನ್ನ ಪ್ರಧಾನಿ ಮಾಡಿದ್ದು, ಇದಕ್ಕೆ ಗಾಂಧಿ ಬೆಂಬಲ ಕೊಟ್ಟಿದ್ದು ಕೂಡ ಭಾರತೀಯರಿಗೆ ಗೊತ್ತಿದೆ. ಅನ್ಯಾಯಕ್ಕೊಳಗಾದ ಅಂತ ಧೀಮಂತ ನಾಯಕನಿಗೆ ವಿಶ್ವವೇ ನೋಡುವಂತ ಎತ್ತರದ ಪ್ರತಿಮೆ ನಿರ್ಮಿಸಿದ್ದು ಮೋದಿ ಸರ್ಕಾರ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವರಿಗೆ ಗಾಂಧಿ ಕುಟುಂಬ ಹಾಗೂ ಕಾಂಗ್ರೆಸ್ ಮಾಡಿದ ಅನ್ಯಾಯಕ್ಕೆ ಲೆಕ್ಕವೇ ಇಲ್ಲ ಅಂತಾರೆ ಭಾರತೀಯರು. ಅದಕ್ಕೆ ಸಾಕ್ಷಿಗಳು ಕೂಡ ಕಣ್ಮುಂದೆ ಇರೋದ್ರಿಂದ ಶಿಕ್ಷಣ ಪಡೆದವರು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಮಾಡಿದ ಅನ್ಯಾಯವನ್ನ ಒಪ್ಪಿಕೊಳ್ತಾರೆ. ಎಲೆಕ್ಷನ್ ನಲ್ಲಿ ಸೋಲಿಸಿದ್ದಾಯ್ತು, ಸಂಸತ್ ಭವನದಲ್ಲಿ ಅವಮಾನ ಮಾಡಿದ್ದಾಯ್ತು, ಅವರ ಕೊನೆಗಾಲದಲ್ಲಿಯೂ ರಾಜಕೀಯದಿಂದ ದೂರ ಉಳಿಯುವಂತೆ ಮಾಡಿದ್ದಾಯ್ತು. ಕೊನೆ ಪಕ್ಷ ಅವರು ನಿಧನರಾದಾಗ ದೆಹಲಿಯಲ್ಲಿ ಒಂದು ಅಂತ್ಯಕ್ರಿಯೆ ಸ್ಮಾರಕಕ್ಕೆ ಜಾಗ ಕೊಡದಷ್ಟು ಮನಸ್ಸಲ್ಲಿ ವಿಷ ತುಂಬಿಕೊಳ್ತಾರೆ ಅಂದ್ರೆ ಏನರ್ಥ? ಹೀಗೆ ಪ್ರತಿ ಹಂತದಲ್ಲೂ ಅವರ ಕಡೆಗಣನೆ ಮಾಡಿದ್ರೂ ಅವರ ಪ್ರಭಾವವನ್ನ ಕುಗ್ಗಿಸೋದಕ್ಕೆ ಗಾಂಧಿ ಕುಟುಂಬಕ್ಕೆ ಆಗ್ಲೇ ಇಲ್ಲ. ಇಂದಿಗೂ ಜನರು ಅಂಬೇಡ್ಕರ್ ಅವರನ್ನ ಮನಸ್ಸಲ್ಲಿ ಇಟ್ಕೊಂಡು ಗೌರವಿಸ್ತಾ ಇದ್ದಾರೆ. ಅಂತ ಧೀಮಂತ ನಾಯಕನಿಗೆ ಸಂಬಂಧಪಟ್ಟ ಸ್ಥಳ, ಸಮಾಧಿ ಎಲ್ಲವನ್ನೂ ಅಭಿವೃದ್ಧಿಪಡಿಸಿದ್ದು ಬಿಜೆಪಿ ಸರ್ಕಾರ.
ಇಷ್ಟಾದ್ರೂ ಮತ್ತೆ ಅಂಬೇಡ್ಕರ್ ಹೆಸರಲ್ಲಿ ಗಾಂಧಿ ಕುಟುಂಬ ರಾಜಕೀಯ ಮಾಡ್ತಾ ಇರೋದನ್ನ ನಿಜವಾದ ಭಾರತೀಯರು ಖಂಡಿಸ್ತಾ ಇದ್ದಾರೆ. ಇನ್ನು ಸ್ವಾತಂತ್ರ್ಯ ಹೋರಾಟಗಾರರಿಗೆ ಆಗಿರೋ ಅನ್ಯಾಯಗಳಿಗೆ ಲೆಕ್ಕವೇ ಇಲ್ಲ. ಉದಾಹರಣೆಗೆ ಭಗತ್ ಸಿಂಗ್ ಬದುಕಿ ಬಾಳಬೇಕಿದ್ದ ಇನ್ನು ಚಿಗುರು ಮೀಸೆಯ ಯುವಕ ದೇಶಕ್ಕಾಗಿ ಪ್ರಾಣಾರ್ಪಣೆ ಮಾಡ್ತಾರೆ ಅಂದ್ರೆ ಅದು ಸಣ್ಣ ಪುಟ್ಟ ವಿಷಯನ? ಅಂತ ವ್ಯಕ್ತಿಗೆ ಸಿಗಬೇಕಾದ ಗೌರವ ಸಿಗ್ತಾ ಇದೆಯಾ? ಇವತ್ತಿಗೂ ಸ್ವಾತಂತ್ರ್ಯ ಹೋರಾಟಗಾರರು ಅಂತ ಹುಡುಕಿದ್ರೆ ಮೊದಲು ಯಾರ ಹೆಸರು ಬರುತ್ತೆ ಅನ್ನೋದು ನಿಮಗೆ ಗೊತ್ತಿದೆ. ಹಾಗಿದ್ರೆ ದೇಶಕ್ಕಾಗಿ ಪ್ರಾಣ ಬಿಟ್ಟ ವೀರರಿಗಿಂತ ಸ್ವಾತಂತ್ರ್ಯದ ಹೆಸರಲ್ಲಿ ಎಲ್ಲಾ ಸವಲತ್ತು ಪಡೆದವರು ಗ್ರೇಟ್ ಆಗ್ತಾರ? ಇದಕ್ಕೆ ಉತ್ತರವನ್ನ ನೀವೇ ಕಂಡುಕೊಳ್ಳಿ. ಇನ್ನು ಇತ್ತ ಜಮ್ಮು ಕಾಶ್ಮೀರ ಮೂಲದ ಸಾಮಾಜಿಕ ಕಾರ್ಯಕರ್ತೆ ಹಾಗೂ ಒಂದು ಕಾಲದಲ್ಲಿ ಪ್ರಧಾನಿ ಮೋದಿಯ ಕಟ್ಟರ್ ವಿರೋಧಿಯಾಗಿದ್ದ ಶೇಲಾ ರಶೀದಾ ಮಥುರಾ ಸ್ಥಳವನ್ನ ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ಸೂಕ್ತ ಕಾರಣವನ್ನು ಕೂಡ ತಿಳಿಸ್ತಾ ಹೋಗ್ತಾರೆ. ಮಥುರಾ ಶ್ರೀಕೃಷ್ಣ ಜನ್ಮಸ್ಥಾನ, ಅಲ್ಲಿ ದೇವಾಲಯ ಇತ್ತು ಅನ್ನೋದಕ್ಕೆ ಸಾಕ್ಷಿ ಇದೆ. ಸಾಕ್ಷಿ ಕಣ್ಣಿಗೆ ಕಾಣಿಸುವಂತೆ ಇದ್ದಾಗ್ಲೂ ಉದ್ದೇಶಪೂರ್ವಕವಾಗಿ ಅದನ್ನ ಅಡ್ಡಿಪಡಿಸೋದು ತಪ್ಪಾಗುತ್ತೆ. ಆದ್ರಿಂದ ಮಥುರಾದಲ್ಲಿರೋ ಸ್ಥಳೀಯ ಮುಸ್ಲಿಮರು ಅವರಾಗಿಯೇ ಮುಂದೆ ಬಂದು ಆ ಜಾಗವನ್ನ ಹಿಂದೂಗಳಿಗೆ ಬಿಟ್ಟು ಕೊಡಬೇಕು ಅಂತ ಹೇಳಿದ್ದಾರೆ. ಶೆಹಲಾ ರಶೀದ್ ಮಾತುಗಳು ವೈರಲ್ ಆಗಿದ್ದು ಆಕೆ ವ್ಯಾಲಿಡ್ ಪಾಯಿಂಟ್ ಹೇಳಿರೋದ್ರಿಂದ ಭಾರತೀಯರೆಲ್ಲರೂ ಈ ಬಗ್ಗೆ ಸಹಮತವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಇದಿಷ್ಟು ಮಾತ್ರವಲ್ಲದೆ ವಕ್ಫ್ ಬಗ್ಗೆಯೂ ಮಾತನಾಡಿದ್ದಾರೆ. ವಕ್ಫ್ ಬೋರ್ಡ್ ನಲ್ಲಿರೋ ಸಮಸ್ಯೆಗಳನ್ನ ಮುಸ್ಲಿಮರೇ ಸರಿಪಡಿಸಿಕೊಳ್ಬೇಕಿತ್ತು. ಆದ್ರೆ ಅವರು ಸರಿ ಮಾಡದೇ ಇರೋದ್ರಿಂದ ಇವತ್ತು ಆ ಕೆಲಸವನ್ನ ಬಿಜೆಪಿ ಮಾಡ್ತಾ ಇದೆ. ವಕ್ಫ್ ಬೋರ್ಡ್ ಹೇಳುತ್ತೆ ಅಂಬಾನಿಯ ಆಂಟಿಲಿಯಾ ಕೂಡ ನಮ್ಮ ಜಾಗ ಅಂತ. ಹಾಗಿದ್ರೆ ಅದಕ್ಕೆ ಪ್ರೂಫ್ ಎಲ್ಲಿದೆ? ಒಂದು ವೇಳೆ ಅದು ವಕ್ಫ್ ಪ್ರಾಪರ್ಟಿ ಅನ್ನೋದಕ್ಕೆ ಸಾಕ್ಷಿ ಇದ್ರೆ ಅಲ್ಲಿ ಮನೆ ಕಟ್ಟಿದ್ದಕ್ಕೆ ಅಂಬಾನಿ ಜೈಲಲ್ಲಿರ್ಬೇಕಿತ್ತಲ್ವಾ? ಯಾಕಿಲ್ಲ? ಈ ರೀತಿ ಬರೀ ಬಾಯಲ್ಲಿ ಮಾಡೋ ಆಪಾದನೆಗಳನ್ನ ಮೊದಲು ನಿಲ್ಲಿಸಬೇಕು. ಬಿಜೆಪಿ ಆ ಕೆಲಸವನ್ನ ಮಾಡ್ತಾ ಇಲ್ಲ. ಏನೇ ಮಾಡೋದಿದ್ರೂ ದಾಖಲೆ ಕೊಡ್ತಾ ಇದೆ. ತ್ರಿವಳಿ ತಲಾಕ್ ಬ್ಯಾನ್ ಮಾಡಿದ್ರು. ಮುಸ್ಲಿಂ ರಾಷ್ಟ್ರಗಳಲ್ಲೇ ತಲಾಕ್ಗೆ ನಿಷೇಧ ಇರೋದ್ರಿಂದ ಅದು ಮಹಿಳೆಯರ ಪರವಾಗಿ ತೆಗೆದುಕೊಂಡ ನಿರ್ಧಾರ ಅನ್ನೋದನ್ನ ಒಪ್ಪಲೇಬೇಕು. ಬಹುಪತ್ನಿತ್ವವನ್ನು ಕೂಡ ನಮ್ಮ ಸಮಾಜವೇ ರದ್ದು ಮಾಡಬೇಕಿತ್ತು, ಆದ್ರೆ ಮಾಡ್ಲಿಲ್ಲ. ಈಗ ಯುಸಿಸಿ ಮೂಲಕ ಅದಕ್ಕೆ ಮೋದಿ ಸರ್ಕಾರ ಅಂತ್ಯ ಹಾಡಿದೆ ಅಂತ ಶೇಲಾ ರಶೀದಾ ಹೇಳಿದ್ದಾರೆ. ಇನ್ನು ಅತ್ತ ರಾಜಸ್ಥಾನದಲ್ಲಿ ಬರೋಬ್ಬರಿ 355 ಪಾಕಿಸ್ತಾನಿ ಹಿಂದೂಗಳಿಗೆ ಭಾರತ ಸರ್ಕಾರ ಪೌರತ್ವವನ್ನ ನೀಡಿದೆ. ಸತತವಾಗಿ ಅಲ್ಲಿ ಹಿಂಸಾಚಾರ ಅನುಭವಿಸಿ ಹಾಗೋ ಹೀಗೋ ಜೀವ ಉಳಿಸಿಕೊಂಡು ಭಾರತಕ್ಕೆ ಬಂದಿದ್ರು. ಇಲ್ಲಿಯಾದ್ರೂ ನೆಲೆ ಸಿಗ್ಬೋದಾ ಅಂತ ಎದುರು ನೋಡ್ತಾ ಇದ್ರು. ಸಿಎಎ ಅಡಿಯಲ್ಲಿ ಇವರನ್ನ ಎಲ್ಲಾ ರೀತಿಯಲ್ಲಿ ವೆರಿಫೈ ಮಾಡಿ ಹಿಂದೂಗಳು ಅಂತ ಸಾಬೀತಾಗ್ತಾ ಇದ್ದ ಹಾಗೆ ಪೌರತ್ವವನ್ನ ನೀಡಲಾಗಿದೆ. ಇದರಿಂದ ಹೊಸ ಬದುಕು ಸಿಕ್ಕಂತಾಗಿದ್ದು ಖುಷಿಯಿಂದ ಎಲ್ಲರೂ ಭಾರತ್ ಮಾತಾ ಕಿ ಜೈ ಅಂತ ಹೇಳಿದ್ದಾರೆ. ಈಗ ಇದಕ್ಕೂ ಅಪಸ್ವರ ಎತ್ತೋ ಜೀವರಾಶಿಗಳು ನಮ್ಮ ದೇಶದಲ್ಲಿ ಇವೆ ಅನ್ನೋದು ಗೊತ್ತಿರೋದೆ. ಪಕ್ಕದ ಬಾಂಗ್ಲಾದಲ್ಲಿ ಹಿಂದೂ ಅನ್ನೋ ಕಾರಣಕ್ಕೆ ಆಗ್ತಿರೋ ಹಿಂಸಾಚಾರಗಳನ್ನ ನೋಡಿಯೂ ಅಪಸ್ವರ ತೆಗಿತಾರೆ ಅಂದ್ರೆ ಅವರು ಮನುಷ್ಯರ ಕ್ಯಾಟಗರಿಗೆ ಬರೋದಿಲ್ಲ ಅಂತ ಭಾರತೀಯರು ಹೇಳ್ತಾ ಇದ್ದಾರೆ. ಒಂದು ಕಡೆ ಬಾಂಗ್ಲಾದಿಂದ ಅಕ್ರಮವಾಗಿ ನುಸುಳಿ ಬಂದವರನ್ನ ಆಚೆಗಟ್ಟಿ ನೊಂದವರಿಗೆ ಆಶ್ರಯ ಸಿಕ್ಕುವಂತಾದ್ರೆ ಸಿಎಎ ಬಂದಿದ್ದು ಸಾರ್ಥಕವಾಗಲಿದೆ ಅಂತ ಶಿಕ್ಷಣ ಪಡೆದವರು ಹೇಳ್ತಾ ಇದ್ದಾರೆ. ಒಟ್ನಲ್ಲಿ ಕೇವಲ ಎದುರಾಳಿಗಳನ್ನ ವಿರೋಧಿಸೋದು ಮಾತ್ರ ರಾಜಕೀಯವಲ್ಲ. ಒಳ್ಳೆ ಕೆಲಸ ಮಾಡಿದವರು ಎದುರು ಪಕ್ಷದಲ್ಲಿದ್ರೂ ಅವರು ಗೌರವಕ್ಕೆ ಅರ್ಹರು ಅನ್ನೋದನ್ನ ಮೋದಿ ಸರ್ಕಾರ ತೋರಿಸ್ತಾ ಇದೆ. ಇದನ್ನ ಕಾಂಗ್ರೆಸ್ ಡಿಫೆಂಡ್ ಮಾಡ್ಕೊಳ್ಳೋದು ಕಷ್ಟವೇ. ಇನ್ಯಾವ ರೀತಿ ಮೋದಿ ವಿರುದ್ಧ ಅಪಸ್ವರ ಎತ್ತಬಹುದು ಅಂತ ಭಾರತೀಯರು ಕಾಯ್ತಾ ಇದ್ದಾರೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ.